ತಪ್ಪದೆ ಎಲ್ಲ ರೈತರು ಈ ವಿಡಿಯೋ ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ನಾವು ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಪ್ರತಿದಿನ ಟೊಮೊಟೊ ರೇಟು, ಹೂವಿನ ರೇಟು, ತರಕಾರಿ ರೇಟು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಕೆಲವೊಂದು ಇಂಟರ್ವ್ಯೂಗಳಾಗಲಿ ಇನ್ನೂ ಕೆಲವೊಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನೋಡಿ ನಿಮ್ಮ ಅನಿಸಿಕೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸ್ತಾ ಇರ್ತೀರಿ ಪ್ರತಿಯೊಂದು ವಿಡಿಯೋದಲ್ಲಿ. ಈಗ ನಾವು ಮಂತ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ನೆಕ್ಸ್ಟ್ ಮಂತ್ ರೇಟ್ ಏನಾಗ್ಬೋದು ಟೊಮೊಟೊ ಬೆಲೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಈ ತಿಂಗಳು ಆ ವಿಡಿಯೋ ಬರೋದಿಲ್ಲ. ಅದರ ಸಲುವಾಗಿ ನಿಮ್ಮ ಹತ್ರ ಕ್ವಶನ್ಸ್ ಕೇಳ್ಬೇಕಂತ ಅನ್ಕೊಂಡಿದೀನಿ. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಪ್ರತಿಯೊಬ್ಬ ರೈತರು ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ರೈತರ ಬಗ್ಗೆ ಇಂಟರ್ವ್ಯೂ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಪುಟ್ಟ ರೈತ ಒಂದು ಯೂಟ್ಯೂಬ್ ಚಾನಲ್. ಹೋಗಿ ಚೆಕ್ ಮಾಡಿ. ತುಂಬಾ ಯೂಸ್ ಆಗುವಂತ ವಿಡಿಯೋಸ್ ಆಲ್ಮೋಸ್ಟ್ ಮಾಡ್ತಾ ಇದೀನಿ, ಇನ್ನೂ ಅನೇಕ ಮಾಡ್ತೀನಿ. ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಮಂತ್ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋ ಬಗ್ಗೆ ವಿಡಿಯೋ ಮಾಡಲ್ಲ. ಏನಕ್ಕಪ್ಪ ಅಂದ್ರೆ, ಸ್ವಲ್ಪ ಜನ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಿದ್ರೆ, ಕೆಲವು ಜನ ಪಾಸಿಟಿವ್ ಕಾಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ವಿಡಿಯೋಸ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ಮಾಡಬೇಕು ಅನ್ನೋದ್ರ ಇದ್ದಿದ್ರೆ ಎಲ್ಲರೂ ಮಾಡಿ ಅಂತ ಕಾಮೆಂಟ್ ಮಾಡಿ. ಬೇಡ ನಮ್ಗೆ ಆ ವಿಡಿಯೋನೇ ಬೇಕಾಗಿಲ್ಲ ಅಂದ್ರೆ ನೀವು ವಿಡಿಯೋ ಅದ್ರ ಬಗ್ಗೆ ವಿಡಿಯೋ ಮಾಡಬೇಡಿ ಅಂತ ಕಾಮೆಂಟ್ ಮಾಡಿ. ಹೆಚ್ಚು ಕಾಮೆಂಟ್ಸ್ ಯಾವ್ದು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೆಕ್ಸ್ಟ್ ಮಂತ್ ವಿಡಿಯೋ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈಗ ಕ್ವಶನ್ಸ್ ಏನಪ್ಪಾ ಅಂದ್ರೆ, ರೈತರಿಗೆ ನಿಮ್ಮನ್ನೇ ಕ್ವಶನ್ಸ್ ಕೇಳ್ತಾ ಇದೀನಿ. ಏನಪ್ಪಾ ಕ್ವಶನ್ಸ್ ಅಂದ್ರೆ, ನೆಕ್ಸ್ಟ್ ಮಂತ್ ಹಬ್ಬ ಆಲ್ರೆಡಿ ಮುಗೀತು. ಈಗ ರೇಟ್ ನಿನ್ನೆ ಸ್ವಲ್ಪ ರೇಟ್ ಜಂಪ್ ಆಗಿದೆ. ಅದು ಮಳೆಯಿಂದ ಆಗಿರ್ಬೋದು ಅನ್ಕೊಂಡಿದೀವಿ. ನೆಕ್ಸ್ಟ್ ಮಂತ್ ಹಬ್ಬ ಮುಗಿದ್ಮೇಲೆ ರೇಟ್ ಜಂಪ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ರೈತರು ನೀವು ಕಾಮೆಂಟ್ ಮಾಡಿ. ಜಂಪ್ ಆಗ್ಬೋದು, ಇಲ್ಲ ಜಂಪ್ ಆಗದೆ ಇರ್ಬೋದು. ರೀಸನ್ ಕೊಟ್ಟು ಕಾಮೆಂಟ್ ಮಾಡಿ. ಯಾವ ರೀತಿ ಜಂಪ್ ಆಗ್ಬೋದು, ಜಂಪ್ ಆಗದೇನೆ ಇರ್ಬೋದು ಅನ್ನೋದ್ರ ಬಗ್ಗೆ ನೀವೇ ಕಾಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಏನಂತ ಕಾಮೆಂಟ್ ಮಾಡ್ತಾರೋ. ಅವೆಲ್ಲ ಕಾಮೆಂಟ್ಸ್ ತಗೊಂಡು ನಾನು ಇನ್ನೊಂದು ಲಾಂಗ್ ವಿಡಿಯೋ ಮಾಡಿ ನನ್ನ ಪುಟ್ಟ ರೈತ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಈಗ ನೀವೇ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಮಂತ್ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ. ಇಷ್ಟು ದಿನ ನಾವು ಹೇಳ್ತಿದ್ವಿ ಅಂದಾಜ್ ಮೇಲೆ. ಈಗ ನೀವು ಕಾಮೆಂಟ್ಸ್ ಮಾಡಿ ನೋಡೋಣ. ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಎಷ್ಟು ಜನ ರೆಸ್ಪಾಂಡ್ ಆಗ್ತಿರೋ ಈ ವಿಡಿಯೋಗೆ ಅನ್ನೋದು ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಅವರ ಅಭಿಪ್ರಾಯ ಅವರು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಮಾಡೋ ಕಾಮೆಂಟ್ ನನಗೆ ತುಂಬಾ ಯೂಸ್ ಆಗುತ್ತೆ. ನೀವು ಇನ್ನೂ ಹೆಚ್ಚು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಇನ್ನೂ ಅನೇಕ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಒಳ್ಳೆ ಬೆಳೆ ಬೆಳೆದಿದ್ರೆ, ನೀವು ಬೆಳೆ ತುಂಬಾ ಚೆನ್ನಾಗಿ ಬಂದಿದ್ರೆ, ನಿಮ್ಮ ತೋಟ ಹತ್ರ ನಾನೇ ಬಂದು ಆ ಇಂಟರ್ವ್ಯೂ ಮಾಡಿ ಯಾವ ರೀತಿ ಬೆಳೆದಿದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಇನ್ನಷ್ಟು ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಅದನ್ನೇ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲ ರೈತರು ನಿಮ್ಮ ಊರು, ನಾನಿಂತ ಬೆಳೆ ಬೆಳೆದಿದ್ದೀನಿ ನಂಬರ್ ಸಮೇತ ಕಮೆಂಟ್ ಮಾಡಿದ್ರೆ ಆ ಊರ ಹತ್ರ ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ರೈತರಿಗೆ ಇನ್ನ ಹೆಚ್ಚು ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನ್ಕೊಂತಾ ಇದೀನಿ. ದಯವಿಟ್ಟು ಕಮೆಂಟ್ಸ್ ಮಾಡಿ. ನಿಮ್ಮ ಊರ ಹೆಸರು, ತಾಲೂಕು, ನಿಮ್ಮ ನಂಬರ್ ಕೂಡ ಕಮೆಂಟ್ ಮಾಡಿ. ನಾನೇ ಕಾಲ್ ಮಾಡಿ ಅಲ್ಲೇ ಹತ್ರ ಬಂದು ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೊಂದು ಕಾನ್ಸೆಪ್ಟ್ ಮಾಡ್ತಾ ಇದೀನಿ. ಈಗ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ ಸುಮಾರು ಜನ. ಕೆಲವೊಂದು ನರ್ಸರಿ ವಿಡಿಯೋಸ್ ಮಾಡಿದೀನಿ, ಕೆಲವೊಂದು ತೋಟ ವಿಡಿಯೋಸ್ ಮಾಡಿದೀನಿ. ಇನ್ನೂ ಅದೇ ರೀತಿ ಅನೇಕ ವಿಡಿಯೋಸ್ ಮಾಡ್ಬೇಕು ಅನ್ಕೊಂತಾ ಇದೀನಿ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈಗ ನೆಕ್ಸ್ಟ್ ಮಂತ್ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ರೈತರು ನೀವು ಕಾಮೆಂಟ್ ಮಾಡಬೇಕು. ಹೆಚ್ಚು ಕಾಮೆಂಟ್ಸ್ ಎಷ್ಟು ಜನ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾನು ನೋಡ್ತೀನಿ. ಅದರಲ್ಲಿ ಯಾವುದು ಹೈಲೈಟ್ ಕಾಮೆಂಟ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಕಾಮೆಂಟ್ಸ್ ಮಾಡಿ, ರೈತರಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೈ ಜವಾನ್, ಜೈ ಕಿಸಾನ್.